28 ಅಲ್ಲ 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 ಎಷ್ಟಿರ್ತಾವಲ್ಲು? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ಕಾಲೇಜಲ್ಲಿ ಒಂದು ಹುಡುಗ ಹುಡುಗಿ ಕುಂತಿಲ್ಲ ಕಂಡ್ಲಾ, ಇದೊಂದು ಕಾಲೇಜ್ ಏನ್ಲಾ ಎಂತ. ಈ ಒಂದು ಕಾಲೇಜಲ್ಲಿ 2 ಗಂಟೆವರೆಗೂ ಏನ್ ಮಾಡೋದಪ್ಪ. ಕಾಲೇಜ್ ಇದ್ದಾಗನೇ 2 ಗಂಟೆ ತನ, ಅಲ್ಲಿ 8 ಗಂಟೆ ತನೂ ಇಲ್ಲ. ಕಸ ಕಿತ್ತಂಬ್ರೆ ಕಾಲೇಜಲ್ಲಿ ಮುನ್ಸಿಪಾಲಿಟಿ ಕೆಲಸ ಮಾಡಂಬ್ರೆ. ಹೊಸ ಜಾಬ್ ಸೇರ್ಬಿಡು ಕಾಲೇಜಲ್ಲಿ. ಇಲ್ಲಿ ಕಾಲೇಜಲ್ಲಿ ಒಂದು ಹೊಸ ಜಾಬ್ ಸೇರ್ಬಿಡು. ಏನ್ ಗೊತ್ತಾ, ಅಲ್ಲ ಮಣ್ಣು ಕಿತ್ತದು ಮಣ್ಣು ತುಂಬಾಕದು, ಮಣ್ಣು ಕಿತ್ತದು ಮಣ್ಣು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸಣ್ಣ ಸಣ್ಣ ಕಲ್ಲುಗಳಿದಾವಲ್ಲ, ಇವನ್ನೆಲ್ಲ ಆರಿಸಿ ಒತ್ತುತ್ತವೆ, ಕಾಲಿ ಚುಚ್ಚುತ್ತವೆ. ನನ್ನಂತ ಪ್ರಿನ್ಸೆಸ್ ಕಾಲ್ಗಳಿರ್ತಾವಲ್ಲ, ಜಾಯಿನ್ ಮಾಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಫೈನಲಿ ದೀಪಿಕಾ ಜಾಬ್ ಸಿಕ್ಕಿತ್ತು. ಗ್ರೇಟ್. ಡಿಗ್ರಿಗೆ ಜಾಬ್ ಪಡ್ಕೊಳ್ಳೋದ್ರೆ ಈ ಕಸ ಬಳಿಯೋ ಜಾಬ್. ಕ್ಯಾಂಟೀನಿಗೆ ಬಂದ್ವಿ, 2 ಗಂಟೆವರೆಗೂ ವೇಟ್ ಮಾಡಂತ ಹೇಳಿದಾರೆ. ಸೊ 2 ಗಂಟೆವರೆಗೂ ಏನ್ ಮಾಡಿ ನಾಗವೇಣಿ ಅವರು ಸೋತಿರುವ ಚಿಂತೆಯಿಂದ ಜ್ಯೂಸ್ ಕೊಡಿಸ್ಬೇಕಲ್ಲ ಅಂತ. ಜ್ಯೂಸ್ ಏನು ಬೇಡ, ನಾವು ಜ್ಯೂಸ್ ಆಲ್ರೆಡಿ ಕುಡ್ದೋಗಿವಿ. 5 ರೂಪಾಯಿಗೊಂದು ಏನಾದ್ರು ಕೊಡಿಸ್ಬಿಡು ಸಾಕು. ನಿನ್ನ ಆದಾಯದ ಆರ್ಥಿಕ ಮುಗ್ಗಟ್ಟನ್ನು ನಾವು ಅರ್ಥ ಮಾಡ್ಕೊಂತೀವಿ. ನೋಡ್ತೀರಾ ಮಗ ಕ್ಲೀನಿಂಗ್. ಓಕೆ ಕ್ಯಾಂಟೀನಾಗ ಜಾಬಿಗೆ ಸೇರಿಸ್ಬಿಡಮ್ ನಿನ್ನ. ಕ್ಯಾಂಟೀನಲ್ಲಿ ಫೈನಲಿ ದೀಪಿಕಾ ಅವರು ಮತ್ತೆ ನಾಗವೇಣಿ ಕಸ ಬೆಳಿತಾಳೆ. ಉಕ್ಕಿ ಕ್ಯಾಂಟೀನಲ್ಲಿ ಕ್ಲೀನಿಂಗ್. 2 ಲ್ಯಾಟ್ರಿ ಕೆಲಸ ಸಿಕ್ಕಿಲ್ಲ. ಏನು ತಗೋಣ? ಐಸ್ ಕ್ರೀಮ್ ಇಲ್ಲ, ಐಸ್ ಕ್ರೀಮ್ ಅದನ್ನು ತಗೋಣ. ಇದನ್ನೇ ತಗೋ. ಎಷ್ಟಿದೆ? 15. ಫೋನ್ ಪೇ ಮಾಡು. ನನಗೆ ಬಾ ನೀನು. ಇವತ್ತು ನಮ್ಮ ದೀಪಿಕಾ ಕೊಡ್ತಾ ನಿನ್ಗೆ ಕೆಲಸ ಸಿಕ್ಕತ್ತಿಲ್ಲ, ಆ ಖುಷಿಯಾಗಿ ನೀನೇ ಕೊಡಿಸ್ಬೇಕು. ಫೋನ್ ಪೇ ಮಾಡು. ಅಲ್ಲ ನಿನ್ಗೆ ಕೆಲಸ ಸಿಕ್ಕತ್ತೆ, ಆ ಖುಷಿಯಾಗಿ ನೀನೇ ಇವತ್ತು ಬಾ. ಅಲ್ಲ ಇಷ್ಟು ಚೆನ್ನಾಗಿರೋ ಕೆಲಸ ಸಿಕ್ಕತ್ತೆ. ಅಲ್ಲ ನಾನು ಫೋನ್ ಪೇ ಆನ್ ಆದ್ರೂ ಸರಿ ಇಲ್ಲ, ನೀನೇ ಮಾಡು. ಆಯ್ತು, ಫೋನ್ ಪೇ ಓಪನ್ ಆಗಿದ್ದೇನೆ. ಅಲ್ಲ ನಿನಗೆ ಜಾಬ್ ಸಿಕ್ಕಿರೋ ಖುಷಿಯಾಗ ಎದಕ್ಕಾಗೋಲ್ತು? ಅದು ಆ್ಯಪ್ ಲಾಕ್ ಮಾಡಿ ನಾನು. ಆ ಆ್ಯಪ್ ಲಾಕಲ್ಲಿ ಕರೆಕ್ಟಾಗಿರೋ ನಂಬರ್ ಹೊಡೆದ್ರೆ ಲಾಕ್ ಓಪನ್ ಆಗುತ್ತೆ. ಆಯ್ತು ಬಿಡು, ನಾನೇ ಕೊಡ್ತೀನಿ. ದೀಪಿಕಾಗ ಜಾಬ್ ಸಿಕ್ಕಿರೋ ಖುಷಿಯಾಗ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಜಾಬ್ ಸಿಕ್ಕಿರೋ ಖುಷಿಯಾಗ ನೀನು ಕೊಡಿಸ್ಬೇಕು ಆ್ಯಕ್ಚುಲಿ. ತಗೋ ನಾವು. ಬಟ್ ನನಗೆ ಹೇಳ್ಬಿಟ್ರಲ್ಲ ಇವರು. ಇರಲಿ ಬಾ, ನೆಕ್ಸ್ಟ್ ಸ್ಯಾಲ್ರಿಯಾಗ ಕಟ್ ಮಾಡ್ಕೋಬೇಕು. ನಿನ್ನ ಫಸ್ಟ್ ಸ್ಯಾಲ್ರಿ ಬರುತ್ತಲ್ಲ, ನೀನು ನನಗೆ ಸ್ಯಾಲ್ರಿ ಕೊಡ್ಬೇಯಾ? ನಾನೇ ಕೊಡ್ತೀನಿ. ಕ್ಯಾಂಟೀನ್ ಅಂಕಲ್ ಕೊಡ್ತಾರಾ? ಅಲ್ಲ ಹೆಂಗೆ ಕ್ಲೀನ್ ಮಾಡ್ತೀಯಾ ನೀನು? ಹಾಂ, ಒಂದ್ಸಲ ರೀಲ್ಸಲ್ಲಿ ನೋಡ್ತೀಯಾ? ಕಸ್ಬಾರ್ಗಿ ಎಲ್ಲ ಐತೆ. ಎಷ್ಟು ಕ್ಲೀನ್ ಇಡ್ತಾಳಂದ್ರೆ ದೀಪಿಕಾ. ಇನ್ಮೇಲೆ ಇಲ್ಲಿ ಒಂದು ಕಡ್ಡಿಗ ಈ ರೀತಿ ಕಡ್ಡಿನೂ ಬೀಳಲ್ಲ ಇನ್ಮೇಲೆ ಪಕ್ಕ. ಲೇ ದೀಪಿಕಾಗೆ ಜಾಬ್ ಸಿಕ್ತಿಲ್ಲಿ, ಕ್ಯಾಂಟೀನಲ್ಲಿ ಜಾಬ್ ಕೊಡ್ಸಿವಿ. ಕ್ಲೀನಿಂಗ್ ಜಾಬ್. ಕಂಗ್ರ್ಯಾಚುಲೇಷನ್ಸ್ ಹೇಳಲ್ಲ? ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು ಗೈಸ್ ಫೈನಲಿ ದೀಪಿಕಾ ಅವರಿಗೆ. ನೀನು ಕಂಗ್ರ್ಯಾಚುಲೇಷನ್ಸ್ ಹೇಳಲ್ಲ? ದೀಪಿಕಾ ಅವ್ರು ಇನ್ಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಯಮ್ಮ ನಂದಿನಿ, ನನ್ನ ಫ್ರೆಂಡ್ ಆಗಿ ನನ್ನ ಅಕೌಂಟ್ ನೀನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಿಂಗೆ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳ್ತೀಯ ದೀಪಿಕಾ ಅವ್ರಿಗೆ? ನನ್ನ ಬಿಟ್ಟು ಕುಡಿತಿದ್ದಾರೆ ನೋಡಿ ಇವರು. ಹೆಂಗಿರ್ತಾರಂದ್ರೆ ಬಿಚ್ಕೊಡು, ನನಗೆ ಗೊತ್ತಿಲ್ಲ. ಜಾಬ್ ಸಿಕ್ಕೈತಿಲ್ಲ, ಖುಷಿ ಬಿಚ್ಚು. ಬೇಡ, ಬಿಚ್ಚಿರೋದು ತಗೋಣದು ಬೇಡ, ನಂಗೆ ಅದೇ ಬೇಕು. ಹೆಂಗಿದ್ದಾಳಂದ್ರೆ ಕುಡ್ದಿರೋದು ಕೊಟ್ಟಿದ್ದಾಳೆ ಗೈಸ್, ಪರವಾಗಿಲ್ಲ. ಫ್ರೆಂಡ್ ಅಲ್ಲ. ನಾನು ಕುಡಿಲೆ ಕುಡಿ, ಕುಡಿತೀನಿ ಪರವಾಗಿಲ್ಲ. ನೀನು ಕುಡ್ದು ಕೊಟ್ಟಿ ಅಂದರೆ ನಾನು ಕುಡಿಯಲ್ಲ ಅಂತೀನ? ನೀನು ಕುಡಿದ್ಮೇಲೆ ನಾನು ಕುಡಿಯೋದು. ಬಿಚ್ಚಕ್ಕೆ ಬರವಲ್ತಾ? ಎಷ್ಟು ತ್ರಾಸ ತಗೊಂತಿದ್ದಾಳಂದ್ರೆ ದೀಪಿಕಾ, ಬಿಚ್ಚಕ್ಕೆ ಬರಲ್ಲ ಏನೇ ಅದನ್ನ. ಬೇಡ, ಇದನ್ನೇ ಕುಡಿತೀನಿ. ನೀ ಕುಡ್ದದ್ದು ಬೇಡ, ಕೊಡು. ಇರ್ಲಿ ಬೇಡ, ನೀನು ಕುಡ್ದಿದ್ದೆ ನಾನು ಕುಡಿಯೋದು. ಹೆಂಗಿದ್ದಾಳಂದ್ರೆ ಕೊಡಲಿ ಸುಮ್ಮನೆ. ನನ್ನ ಮೇಲೆ ಆಣೆ ಕೊಟ್ಟಿಲ್ಲ, ನನ್ನ ಮೇಲೆ ಆಣೆ ಕೊಟ್ಟಿಲ್ಲ ಅಂದ್ರೆ. ಫೈನಲಿ ದೀಪಿಕಾ ಅವ್ರು ಕುಡ್ದಿದ್ದು ನಾನು ಇಸ್ಕೊಂಡೆ. ಎಂಜಲ್ ಹಚ್ಚಿದ್ರೆ ನಾನು ಇಸ್ಕೊಂಡೆ. ಎಂಜಲ್ ಹಚ್ಚಿದ್ರೆ ನಾನು ಸತ್ರು ಇಸ್ಕೊಂತಿಲ್ಲ. ಎಂಜಲ್ ಹಚ್ಚಿಲ್ಲಲ್ಲ. ಫಿಶರು ನಿಂದು ಓಟಿ ಏನೇನೋ ಬ್ರಾಂಡ್ ಇದು ನಂಗೆ ಬರ್ತಾ ಇಲ್ಲ, ಮರ್ತೋಗ್ಬಿಟ್ಟಿನಿ. ಡಸ್ಟ್ಬಿನ್ಗೆ ಹಾಕ್ಬೇಕು. ಎಲ್ಲಿ ಬೇಕಾದ್ರೆ ಕುಡ್ದು ಒಕ್ಕೊಡಂಗಿಲ್ಲ. ಇದು ಯಾವ ಮೇಡಮ್ ಹೆಸರು ಏನಾಯ್ತಲ್ಲ, ಅದು ಸುಮಾ ಮೇಡಮ್. ದೀಪಿಕಾ ಸುದ್ದಿ ಹೇಳಕ್ ಕುಂತಾಳ ಅವರಿಗೆ. ನನ್ನ ಪ್ರಾಬ್ಲಮ್ ಆಯಿತು, ಅವ್ರು ಹಿಂಗಂದ್ರು. ಲೇ ಇದನ್ನೇನು ಮಾಡಮ್ಮ? ಕುಡ್ದೆ ನೀವು ಅಷ್ಟು? ನಾನು ಕೊಡು, ಇನ್ನೂ ಸ್ವಲ್ಪ. ಕಚ್ಕೊಡ್ದಿಲ್ಲ, ಪರವಾಗಿಲ್ಲ.
ಕೊಡು. ನಂಗೆ ಕಚ್ ಕುಡಿಯೋದು ಮ್ಯಾಟ್ರ್ ಆಗಲ್ಲ, ಕುಡಿಯೋದು ಮ್ಯಾಟ್ರ್ ಆಗುತ್ತೆ ಇವಾಗ. ನೋ ಕಾಮೆಂಟ್ಸ್. ಇಲ್ಲ ಸರ್. ಮುಂಚೆ ಅಂದರೆ ವ್ಯಾಕು ಮಾಡ್ತಿದ್ದೆ, ಇವಾಗ ಕುಡಿಯೋದು ಮ್ಯಾಟ್ರ್ ಆಗುತ್ತೆ ನನಗೆ. ಅಪ್ಪ ಎಂಥ ಫ್ರೆಂಡ್ಶಿಪ್ ಅಂದ್ರೆ ನೋಡಿ, ಇಷ್ಟು ಹಂಚ್ಕೊಂಡು ತಿನ್ಬೇಕು, ಗಡಗಡ ಕುಡಿಯೋದು, ಅವ್ರ ಜೊತೆ ಹಾಕ್ಸ್ಕೊಂಡು ಕುಡ್ದು ಬಿಡೋದು. ಇವಾಗ 2 ಗಂಟೆ ಒಳಗೆ ಬರ್ಬೇಕಂತೆ. ಎಂಥ ಒಳ್ಳೆ ಫ್ರೆಂಡ್ ಅಂದರೆ ಮಾಜಾ ಹಂಚ್ಕೊಳ್ಳೋದು ಅಷ್ಟು ಈಸಿನಾ. ಡಸ್ಟ್ಬಿನ್ ಹಾಕ್ಬೇಕು, ಅಲ್ಲಿ ಎಸಿಬಾರ್ದು. ಬಾವು ಮಾಲಿನ್ಯ ಮಾಡಬಾರ್ದು ಪರಿಸರ. ಬಾ ಇಂಥ ಸ್ಟೂಡೆಂಟ್ಸ್ ಇದ್ರೆ ಕಾಲೇಜ್ ಬೇಡ ಉದ್ದಾರ ಆಗ್ಬಿಡುತ್ತಲ್ಲ. ನಾಳೆ ಒಂದು ದಿವಸ ಏನು ನಾಡ್ದ ಕೂಡ ಆಬ್ಸೆಂಟ್ 2 ದಿನ 1 ದಿನ. ಬಾ ಗೈಸ್, ನಮ್ಮಷ್ಟು ಒಳ್ಳೆ ವಿದ್ಯಾರ್ಥಿಗಳು ಎಲ್ಲಿರ್ತಾರೆ. ಇಂಥ ಒಳ್ಳೆ ವಿದ್ಯಾರ್ಥಿಗಳಿದ್ರೆ ನಿಜ ಗಡ ಉದ್ದಾರ ಆಗ್ಬಿಡುತ್ತೆ ನಮ್ಮ ಕಾಲೇಜ್. ಹೆಂಗ್ ಮಾಡ್ತೀನಿ? ಹೌದು ತಾನೆ. ಅದು ಗೊತ್ತಿಲ್ಲ. ಯೂಸ್ ಮೀ ಅಂತ ಹಾಕಿದ್ದಾರೆ ನೋಡಲ್ಲಿ, ಯೂಸ್ ಮಾಡ್ಬೋದಂತ ಅದನ್ನ ಅಂತ. ಅಲ್ಲೇ ಎಣ್ಸಮ್ಮ, ನಂಗೆ 48 ಇದಾವಲ್ಲು. ಅಲ್ಲ ಅಲ್ಲ ಅಲ್ಲ, ಎಷ್ಟಿರ್ತಾವಲ್ಲು? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಕ್ಸಾಮ್ಸ್ ಬರೆಯೋಕೆ ಹೋಗ್ಬಿಟ್ಟಾರ ಬೈಕ್ ಎಲ್ಲ ನಮ್ಮ ಬ್ರದರ್ಸ್ ಬಿಟ್ಟು. ಸೊ ಚೆನ್ನಾಗಿದೆ ಬೈಕ್, ಒಂದ್ರಿಗಿಂತ ಒಂದು ಸ್ಕೂಟಿ, ಬೈಕ್, ಇದ್ಯಾವುದೇ ಎಷ್ಟು ಚೆನ್ನಾಗಿತ್ತಲ್ಲ. 10 ರೂಪಾಯಿಗೊಂದು ಮಾರಿಬಿಡಮ್ಮ ನಾವೇಣಿ. ನಮ್ಗೆ ಎಷ್ಟು ಬೇಕು ಇವಾಗ ಊಟ ಮಾಡೋಕೆ? 30 ರೂಪಾಯಿ ಬೇಕು. 10 ರೂಪಾಯಿಗೊಂದು 10 ರೂಪಾಯಿಗೊಂದು ಮಾರಿಬಿಡಮ್ಮ. ಇದು ಬಾರಿ ನೋಡಿ, ಇದು ಕೇವಲ ಇದು 100 ರೂಪಾಯಿ ಗೈಸ್, ಇದು 100 ರೂಪಾಯಿ. ಇದೊಂದು 100 ರೂಪಾಯಿ, 1-2 ತಿಂಗಳಿಗೆ ಖರ್ಚಿಗೆ ಮಾತ್ರ ಸಾಕು. ನಾವೇನು ಜಾಸ್ತಿ ಏನು ಇಷ್ಟ ಜಾಸ್ತಿ ಎಕ್ಸ್ಪೆಕ್ಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ ಗೈಸ್. ಇದು ಯಾರಿಗೆ ಬೇಕು ನೋಡಿ ಬುಕ್ ಮಾಡ್ಬೋದು. ಸರಳದೇವಿ ಕಾಲೇಜಿಗೆ ಬಂದು ನಿಮ್ಮ ಒಂದು ನೋಂದಣಿ ಸಂಖ್ಯೆಯನ್ನು ಮಾಡಿಸಿ ನಾವೇ ಕೊಡೋದು. ಅಂದರೆ ಎಕ್ಸಾಮ್ಸ್ ಇದು ಟೈಮಿಂಗ್ ಯಾವಾಗ ಅಂದರೆ, ಎಕ್ಸಾಮ್ಸ್ ಇವಾಗ ಇದಾವಲ್ಲ 5 ಗಂಟೆ ಒಳಗಡೆ ಬಂದರೆ ಮಾತ್ರ ನಾವು ಸೇಲ್ ಮಾಡ್ತೀವಿ. ಯಾಕಂದರೆ ನಿಜವಾದ ಓನರ್ ಬಂದ್ಬಿಟ್ರೆ ಅಷ್ಟೊತ್ತಿಗೆ ನಾವೇ ಸೇಲ್ ಮಾಡಿಬಿಡೋದು ಅಂತ ಮಾಡಿ. ಯಾಕಂದರೆ ಎಕ್ಸಾಮ್ಸಿಗೆ ಹೋಗ್ಬಿಟ್ಟಾರ ಅವ್ರು ಬರೋವರೆಗೂ ಇವೆಲ್ಲ ಬೈಕ್ಗಳ ಜವಾಬ್ದಾರಿ ನಮ್ಮದೇ ಆಗಿರುತ್ತಾ. ಸೊ ಇದನ್ನು ನಾವು ಬರೋಕ್ಕೆ ಸೇಲ್ ಮಾಡಿ ನಮ್ಮ ಖರ್ಚಿಗೆ ಒಂದು ಸ್ವಲ್ಪ ರೊಕ್ಕ ಮಾಡ್ಕೊಂಡ್ರೆ ಆಯ್ತು ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದು ಕೇವಲ 5 ರೂಪಾಯಿ. ಇದು ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗೈತೆ ಗಾಯ್ಸ್. ಇದನ್ನ ಹೆಂಗೆ ಅಷ್ಟು ಕಡಿಮೆ ರೇಟ್ ಕೊಡೋದು? ಇದು ಒಂದು 500 ರೂಪಾಯಿ, ಒಂದು 500 ರೂಪಾಯಿ ಕೊಡ್ತೀವಿ ಗಾಯ್ಸ್. ಮಹಿ ಯಾವ್ದಾದ್ರು ನಿಂಗಾಗಿ ಹೇಳುವೆ ಕತೆ ನೂರನು, ನಾವಿಂದು ನಗಿಸುವೆ ನಿನ್ನನು, ಇರುಳಲ್ಲೂ ಕಾಡುವೆ ಕಿರುನಗೆಯ. ದೀಪ ಕೋಪದಿಂದ ಹೋಗ್ತಾ ಇದ್ದಾಳೆ, ಮಹೇಶ್ವರಿ ಸಾಂಗ್ ಆಡ್ತಿದ್ದಾರೆ. ಚೆದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಾರಿ ಬರುವೆ ಬಾನ ಎಲ್ಲಿ ದಾಟಿ. ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ, ಹೊಸ ಭಾಷೆ ಇದು, ಹೊಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೇ. ಕಾಲೇಜಲ್ಲೊಂದು ಹುಡುಗ ಹುಡುಗಿ ಕುಂತಿಲ್ಲ ಕಂಡ್ಲ, ಇದೊಂದು ಕಾಲೇಜ್ ಇಲ್ಲ ಎಂತ ಸುಡುಗಾಡಿಗೆ ಬಂದ್ಬಿಟ್ಟಿವಿ. ಅಲ್ಲ ಅದು ಯಾವುದೇ ಡೈಲಾಗ್ ಐತಲ್ಲ, ಅದು ಯಾವುದೋ ಮೂವಿ ಡೈಲಾಗ್. ಅದು ಏನು ಇದು ಎಷ್ಟು ಓದಿ ಪಾಪ ದಬಾಕಿದ್ರೆ ಬೀಳೋದೇ ಇಲ್ಲ ಅಂತತೆ. ಇನ್ನೊಂದು ಡೈಲಾಗ್ ಕಾಲೇಜ್ ಬಗ್ಗೆ. ಯಾಕೆ ಕಾಲೇಜು ಶಾಶ್ವತ. ಇನ್ನೊಂದು ಯಾವ್ದು ಐತಿ, ನೀನೇ ಹೇಳ್ತದೆಯಲ್ಲ. ಏನು ಕಾಲೇಜಪ್ಪ ಇದು? ಎಷ್ಟು ಓದ್ದ ಬಾಕಿದ್ರು ಬೀಳೋದೇ ಇಲ್ಲ ಅಂತತೆ. ಇದು ಕಾಮನ್ ಡೈಲಾಗ್, ಇದೆಲ್ಲ ಹೋಯ್ತು. ನೀನು ಹೇಳಿದ್ದು ನಾನು ಡಬ್ಬಿಂಗ್ ಮಾಡ್ದಂಗೆ. ಹೊಸ ಟೈಪ್ ನಾನೇನೇನೋ ಮಾಡಬೇಕಲ್ಲ. ಕಾಲೇಜು ಒಂದು ಕಾಡು, ನಮ್ಮೆಲ್ಲರದು ನಾಯಿ ಪಾಡು ಅಂತ ಅನ್ನೋಕ್ಕಾಗಲ್ಲ. ಆ್ಯಕ್ಚುಲಿ ಎಷ್ಟು ಮಿಸ್ ಮಾಡ್ಕೊಂತೀವಿ ಗೊತ್ತಾ ಕಾಲೇಜ್ನ. ಬಟ್ ಸುಮ್ಮನೆ ಜೋಕಿಗೆ ಆ ರೀತಿ ಹೇಳ್ತೀವಿ ಅಷ್ಟೇ. ಎಲ್ಲರೂ ಎಕ್ಸಾಮ್ಸ್ ಮುಗಿಸ್ಕೊಂಡು ಹೋದ್ರು. ಬಟ್ ಇವಾಗ ಯಾರ್ದು ಎಕ್ಸಾಮ್ ಐತೋ ಅವರೆಲ್ಲ ಓದ್ತಿದ್ದಾರೆ. ಎಲ್ಲಿಗೊಂಟಿ? ಎಕ್ಸಾಮ್ಸ್ ಮುಗಿದ್ರೇನು ರೂಮ್ ಯಾವ ರೂಮಿಗೆ ಬಿದ್ದದಂತ ನೋಡೋದು ನಮ್ಮ ನಾಗವೇಣಿನೇ ಅನ್ಸುತ್ತೆ ಮೇ ಬಿ.